ನಮ್ಮವರೇ ಕಲಿಸಿಕೊಟ್ಟಿದ್ದಾರೆ ದುಡ್ಡಿಗಿಂತ ದೊಡ್ಡ ಸಂಬಂಧ ಯಾವುದೂ ಇಲ್ಲ ಅಂತ. ಆದರೂ ನೀನಿನ್ನು ಏನು ಯೋಚನೆ ಮಾಡ್ತಾ ಕುತ್ಕೊಂಡಿದ್ಯಾ ಗುರು? ಎಲ್ಲ ಸಂಬಂಧಗಳು ಶುದ್ಧವಾಗಿರಬೇಕು ಅಂದರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಉದ್ದವಾಗಿರಬೇಕು. ಮರೆತೋದ್ಯಾ ಈ ಮಾತನ್ನ? ದುಡ್ಡು ಮಾಡಿದ್ರೆ ಸಮಾಜದಲ್ಲಿ ಶತ್ರುಗಳು ಜಾಸ್ತಿ ಆಗಬಹುದೇನೋ, ಆದರೆ ನೀನು ದುಡ್ಡು ಮಾಡಿಲ್ಲ ಅಂದರೆ ನಿನ್ನವರೇ ನಿನಗೆ ಶತ್ರುಗಳಾಗಿ ಆಗಿಬಿಡುತ್ತಾರೆ. ನಿನಗೆ ನೆನಪಿಲ್ವಾ ಇದೆಲ್ಲ? ಭಾವನೆಗಳಿಗೆಲ್ಲ ಬೆಲೆ ಇಲ್ವೋ ಇಲ್ಲಿ? ಪ್ರೀತಿ ಪ್ರೇಮದ ಆಟನ ಪ್ರಾಣಿಗಳು ಸಹ ಆಡ್ತಾವೆ. ನೀನು ದುಡ್ಡಿನ ಜೊತೆ ಆಟ ಆಡಬೇಕು, ಆವಾಗ ಎಲ್ಲ ನಿನ್ನ ಹತ್ರ ಬಂದೇ ಬರ್ತಾರೆ. ನಾನು ಒಬ್ಬನೇ ಕುತ್ಕೊಂಡು ಯೋಚನೆ ಮಾಡಿದಾಗ ನನಗೆ ಗೊತ್ತಾಯಿತು, ಫ್ರೆಂಡ್ಶಿಪ್ ಆಗಲಿ ರಿಲೇಷನ್ಶಿಪ್ ಆಗಲಿ ನಮ್ಮ ಹತ್ರ ದುಡ್ಡಿದ್ರೆ ಮಾತ್ರನೇ ಬರ್ತಾರೆ. ನಿನ್ನ ಹತ್ರ ದುಡ್ಡಿಲ್ಲ ಅಂದರೆ ಮನೆಯಿಂದ ಯಾವಾಗ ಆಚೆ ಹೋಗ್ತೀಯಾ ಅಂತಾರೆ. ನಿನ್ನ ಹತ್ರ ದುಡ್ಡಿದ್ರೆ ಯಾಕಪ್ಪ ನೀನು ಇನ್ನೂ ಮನೆಗೆ ಬಂದಿಲ್ಲ ಅಂತಾರೆ. ಅದು ಮನಿ ಪವರ್ ಅಂದರೆ. ಚಿಕ್ಕ ವಯಸ್ಸಿನಲ್ಲೇ ನೀವು ಅರ್ಥ ಮಾಡ್ಕೋಬೇಕು ಗುರು, ಸಂತೋಷಕ್ಕೆ ಇನ್ನೊಂದು ಹೆಸರೇ ಮನಿ 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 ಅಂತ. ಹೇಗೆ ಇಂಧನ ಇಲ್ಲದೆ ಇಂಜಿನ್ ನಡೆಯಲ್ವೋ ಹಾಗೆ ನಿನ್ನ ಹತ್ರ ದುಡ್ಡಿಲ್ಲ ಅಂದರೆ ಈ ದುನಿಯಾದಲ್ಲಿ ನಿಂದೇನು ನಡೆಯೋಲ್ಲ. ಈ ಮಾತನ್ನ ಮರಿಬೇಡ. ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಒಂದೇ ಒಂದು ಲೈಕ್ ಮಾಡೋದನ್ನು ಮರಿಬೇಡ ಗುರು. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋ ಕಂದ, ನಿಮಗೆ ತುಂಬ ಉಪಯೋಗಕ್ಕೆ ಬರುತ್ತೆ ಮುಂದಿನ ದಿನಗಳಲ್ಲಿ. ಇವಾಗ ನಿನ್ನನ್ನೇ ಕೇಳ್ತೀನಿ, ನೀನೇ ಹೇಳು ಗುರು. ಜನ ಇವಾಗ ಮನುಷ್ಯನಿಗೆ ಬೆಲೆ ಕೊಡ್ತಾರಾ ಇಲ್ಲ ಮನುಷ್ಯನ ಹತ್ರ ಇರೋ ದುಡ್ಡಿಗೆ ಬೆಲೆ ಕೊಡ್ತಾರಾ ಅಂತ? ನಿಮಗೆ ಏನು ಅನಿಸುತ್ತೋ ಅದನ್ನು ಕಾಮೆಂಟ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಈ ಹಣ ಅನ್ನೋದು ಇದೆಯಲ್ಲ, ಇದು ನಿನ್ನ ತಲೆನೂ ಓಡಿಸುತ್ತೆ, ತಲೆನೂ ಬಗ್ಸುತ್ತೆ, ಟೈಮ್ ಬಂದರೆ ತಲೆನೂ ಕಾಪಾಡುತ್ತೆ. ಅದಕ್ಕೆ ದೊಡ್ಡೋರು ಹೇಳಿರೋದು, ನಿನಗೆ ಎಷ್ಟೇ ಕಷ್ಟ ಆದರೂ ದುಡ್ಡು ಮಾಡೋದನ್ನು ನಿಲ್ಲಿಸಬೇಡ ಅಂತ. ಅದೇನೋ ಇತ್ತೀಚೆಗೆ ಒಂದು ಡೈಲಾಗ್ ಇನ್ಸ್ಟಾದಲ್ಲಿ ಟ್ರೆಂಡ್ ಆಗಿದೆಯಲ್ಲ, ಜನ ದುಡ್ಡು ನೋಡಿ ಮಗಳನ್ನೇ ಕೊಡ್ತಾರೆ ಅಂದ ಮೇಲೆ ಇನ್ನು ಮರ್ಯಾದೆ ಕೊಡಲ್ವಾ ಅಂತ. ಸೊ ಓಡಬೇಕು ಗುರು, ದುಡ್ಡಿನ ಹಿಂದೆ ಓಡಬೇಕು, ದುಡ್ಡು ಸಂಪಾದನೆ ಮಾಡಬೇಕು ಅಷ್ಟೇ. ಅದರ ಜೊತೆಗೆ ಇನ್ನೊಂದು ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಈ ಹಣ ಅನ್ನೋದು ನಿನ್ನ ಹಿಂದೆ ಬಂತು ಅಂದರೆ ಅದಕ್ಕೆ ಬೆಲೆ ಕೊಡೋದನ್ನು ಕಲಿತ್ಕೋ. ನನಗೆ ದುಡ್ಡು ಬಂತು ಅಂತ ದೌಲತ್ತಲ್ಲಿ ಇದ್ದರೆ ಹಣ ನಿಮಗೆ ಗೌರವ ಕೊಡಲ್ಲ, ಅದು ನಿನ್ನ ಬಿಟ್ಟು ಹೋಗ್ತಾ ಇರುತ್ತೆ. ಹಣವೇ, ನಿನಗೊಂದು ಕಿವಿ ಮಾತು ಹೇಳಬೇಕು ಅನ್ನಿಸ್ತಿದೆ. ಬಡವ ನಿನ್ನ ಪಡೆಯಲು ಕಷ್ಟಪಟ್ಟ, ಶ್ರೀಮಂತ ನಿನ್ನ ಉಳಿಸಿಕೊಳ್ಳಲು ನಿದ್ದೆ ಕೆಟ್ಟ. ನಿನ್ನ ಕಂಡಾಗ ಈ ಭೂಮಿಯ ಮೇಲೆ ಪ್ರೀತಿ ಸಂಬಂಧಗಳೆಲ್ಲವೂ ದೂರವಾಗುತ್ತಿವೆ. ನಾನು ಕಂಡ ನನ್ನ ಬದುಕಿನ ಆಟದ ಸೂತ್ರಧಾರಿ ನೀನು. ನಿನ್ನ ಬಿಟ್ಟು ನಾ ಹೇಗಿರಲಿ? ನೀನಿಲ್ಲದೆ ಏನೂ ಇಲ್ಲ ಅನ್ನುವಂತಾಗಿದೆ ಈ ನನ್ನ ಜೀವನ. ನೀನು ಸಿಗೋವರೆಗೂ ನಾನು ನಿನ್ನ ಬಿಡಲ್ಲ, ಇದನ್ನ ಮಾತ್ರ ಮರಿಬೇಡ ಗೆಳೆಯ. ನಿನಗೆ ಕಲ್ಲೇಟು ಬಿದ್ದರೆ ನಿಂಗೆ ಕೈ ಕೊಟ್ಟು ಎಬ್ಬಿಸೋಕೆ ತುಂಬ ಕೈಗಳು ನಿನ್ನ ಹತ್ರ ಬರಬಹುದು. ಆದರೆ ನೀನು ಸಾಲ ಮಾಡಿ ಕೆಳಗೆ ಬಿದ್ದರೆ ನಿನ್ನ ಬಂಧು ಬಳಗದವರೇ ನಿನ್ನ ಹತ್ರ ಬರಲ್ಲ. ಹುಷಾರು ಗುರು. ಕೊನೆಯದಾಗಿ ಕೊನೆ ಮಾತು ಒಂದು ಹೇಳ್ತಾ ಇದ್ದೀನಿ, ಇದನ್ನ ಕೇಳಿಸ್ಕೊಂಡು ಕುತ್ಕೊಂಡು ಸ್ವಲ್ಪ ಯೋಚನೆ ಮಾಡು. ನಿನ್ನ ಹತ್ರ ಹಣ ಒಂದಿದ್ರೆ ಸಾಕು, ನಿನ್ನ ಹಣೆ ಬರಹವನ್ನೇ ಬದಲಾಯಿಸಬಹುದು ಗುರು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ದುಡ್ಡಿನಿಂದಲೇ ಎಲ್ಲವನ್ನು ಕೊಂಡುಕೊಳ್ಳೋಕೆ ಆಗಲ್ಲ ಅನ್ನೋದು ಎಷ್ಟು ಸತ್ಯನೋ, ದುಡ್ಡಿಲ್ಲ ಅಂದರೆ ಏನನ್ನೂ ಕೊಂಡುಕೊಳ್ಳೋಕೆ ಆಗಲ್ಲ ಅನ್ನೋದು ಅಷ್ಟೇ ಸತ್ಯ ಅಲ್ವಾ ಗುರು? ಸಿಂಪಲ್ ಆಗಿ ದುಡ್ಡು ಮಾಡೋದು ಹೇಗೆ ಅಂತ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇವೆ. ದುಡ್ಡು ಹೇಗೆಲ್ಲ ಮಾಡಬಹುದು ಅನ್ನೋ ಐಡಿಯಾಸ್ 5 ನಿಮಿಷದಲ್ಲಿ ಹೇಳಿದ್ದೇವೆ. ಆ ವಿಡಿಯೋದ ಲಿಂಕ್ ಇದೇ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಇದೆ. ಲಿಂಕ್ನ ಕ್ಲಿಕ್ ಮಾಡಿ ವಿಡಿಯೋ ನೋಡಿ, ಟಿಪ್ಸ್ ತಿಳಿದುಕೊಳ್ಳಿ, ನೀವು ದುಡ್ಡು ಮಾಡಿ. ವಿಡಿಯೋನ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಕೊನೆಯಲ್ಲಾದರೂ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾಳೆ ಸಿಗೋಣ. ಇನ್ನು ಕಾಮೆಂಟ್ ಬಾಕ್ಸ್ ನಿಮ್ಮದೇ, ಕಾಮೆಂಟ್ಸ್ ಮಾಡಿ.